ಇಲ್ಲಿ ಬಂದವರಿಗೆ ಗೊತ್ತು ವಿಶ್ವಾಸ ಇಲ್ಲಿ ಜನ ಹೆಂಗೆ, ಇಲ್ಲಿ ತಾಯಿ ಶಕ್ತಿ ಏನು ಅನ್ನತಕ್ಕದ್ದು. ಭೂಮಿ ಮೇಲೆ ನಿಜವಾದ ದೈವ ಐತೆ ಅನ್ನೋದ ನಿಜ ರೂಪ ತೋರಿಸ್ತಾರೆ ಇಲ್ಲಿ ಈ ತಾಯಿ ಅಟಿಲಕ್ಕಮ್ಮ. ವಿಷ್ಣು ಪತಿನ ಜಾಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯತಂ ದೀಪಂ ದರ್ಶಯಾಮಿ. ನಮಸ್ತೆ ವೀಕ್ಷಕರೇ, ವೇವನ್ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವೆಲ್ಲ ಸಾತೇನಹಳ್ಳಿಯ ಚೇಳೂರಿನಲ್ಲಿರುವಂತಹ ಹಟ್ಟಿ ಲಕ್ಕಮ್ಮ ಮತ್ತು ಜಲದಗಿರಿ ಅಮ್ಮ ಪುಣ್ಯಕ್ಷೇತ್ರದ ಬಗ್ಗೆ ತಿಳಿದಿದ್ದೀವಿ. ಈ ಕ್ಷೇತ್ರದ ಇನ್ನೊಂದು ವಿಶೇಷತೆ ಏನೆಂದರೆ ದಿನದಿಂದ ದಿನಕ್ಕೆ ಸಾವಿರಾರು ಭಕ್ತರು ಹೆಚ್ಚಾಗುತ್ತಿರುವುದು ಕಾರಣ ಈ ತಾಯಿಯ ಪವಾಡಗಳು. ಭಕ್ತರ ಕಷ್ಟ ಮತ್ತು ಇಷ್ಟಾರ್ಥಗಳನ್ನು ಈಡೇರಿಸುವ ಈ ಪುಣ್ಯಕ್ಷೇತ್ರದಲ್ಲಿ ಅಂದುಕೊಂಡಿದ್ದು ಕೆಲಸಗಳು ನೆರವೇರುತ್ತದೆ. ಈ ಪುಣ್ಯಕ್ಷೇತ್ರಕ್ಕೆ ಬರುವವರು ಸಂಕಲ್ಪ ಮಾಡಿಕೊಂಡು ಅಮ್ಮನವರ ಬಳಿ ಬಂದು ಹರಕೆಯನ್ನು ಸಲ್ಲಿಸಿದರೆ ತಾವು ಅಂದುಕೊಂಡಿದ್ದೆಲ್ಲ ಈಡೇರುತ್ತದೆ. ಕಷ್ಟದಲ್ಲಿದ್ದೇವೆ, ನಮ್ಮ ಕಣ್ಣೀರು ಒರೆಸು ಎಂದು ಅಮ್ಮನ ಬಳಿ ಬರ್ತಾರೆ. ಆಕೆಯನ್ನು ನಂಬಿದ ಭಕ್ತರು ಅಪಾರ. ಅಮ್ಮನವರಿಗೆ ಹರಕೆ ಸಲ್ಲಿಸಿದ ನಂತರ ಇಷ್ಟಾರ್ಥಗಳು ನೆರವೇರಿದರೆ ಕೆಲವು ಭಕ್ತರು ತಮ್ಮ ಸ್ವ ಇಚ್ಛೆಯಿಂದ ತಾಯಿಗೆ ಒಡವೆ ಸಲ್ಲಿಸುತ್ತಾರೆ. ಬಹಳ ಮುಖ್ಯವಾಗಿ ತಾಯಿಗೆ ಹರಕೆ ಸಲ್ಲಿಸದಿದ್ದರೂ ಪ್ರತಿಯೊಬ್ಬ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆ. ಇದನ್ನು ಈ ದೃಶ್ಯದಲ್ಲಿ ನೀವು ನೋಡಬಹುದು. ಈ ವಿಡಿಯೋದ ಮೂಲಕ ನಿಮಗೊಂದು ವಿಷಯ ತಿಳಿಸುವುದಕ್ಕೆ ಇಷ್ಟಪಡ್ತೀವಿ. ಈ ಸನ್ನಿಧಾನಕ್ಕೆ ಬರುವಂತಹ ಭಕ್ತಾದಿಗಳು ಮತ್ತು ಹರಕೆ ತೀರಿಸುವ ಭಕ್ತಾದಿಗಳು ಕೆಲವು ಕಾರಣಾಂತರಗಳಿಂದ ಕ್ಯಾಮೆರಾ ಮುಂದೆ ಮಾತನಾಡುವುದಿಲ್ಲ ಎಂದು ಹೇಳುತ್ತಾರೆ. ನಾವು ಅವರ ಹೆಸರು, ಅವರ ಅಡ್ರೆಸ್, ಅವರ ಫೋಟೋ ಆಗಲಿ ವಿಡಿಯೋ ಆಗಲಿ ದೃಶ್ಯದಲ್ಲಿ ತೋರಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಈ ವಿಡಿಯೋವನ್ನು ತೋರಿಸ್ತಾ ಇದ್ದೇವೆ. ಹಾಗೇನೆ ಇನ್ನು ಹೆಚ್ಚು ಜನರಿಗೆ ಒಳಿತಾಗಲಿ ಎಂದು ಈ ವಿಡಿಯೋವನ್ನ ಮಾಡ್ತಾ ಇದ್ದೀವಿ. ಇಲ್ಲಮ್ಮ, ನನ್ನ ಜೀವಕ್ಕೆ ಆತ ಇಲ್ಲ, ನನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ನನಗೆ. ನಾನು ಆತ ಇಲ್ಲ, ಒಂದ್ ದಿವ್ಸಕ್ಕೆ 10 ಅವತಾರ ಆತ ನನಗೆ ತಡ್ಕೊಳಕ್ ಆತ ಇಲ್ಲ. ನಾನು ಕೊಡ್ಬೇಕು, ನೀನ್ ಪೂಜೆ ಮಾಡ್ತಿರ್ಬೇಕು ಅಷ್ಟೇ. ನನಗೆ ಹಣಕಾಸೊಂದು ಬರಕ್ಕೂ ನನಗೆ ನನ್ಗೆ ಅನುಕೂಲ ಮಾಡ್ಕೊಟ್ರೆ ನಾನು ನಿನಗೆ ನನ್ನ ಮನೆ ಉದ್ಧರಿಸಿ ಕಾಪಾಡಿ ಅಷ್ಟು ಸಾಕಮ್ಮ. ನನಗೆ ಆರೋಗ್ಯ ಇನ್ಯಾವುದು ಬೇಡ, ಅಷ್ಟು ಒಳ್ಳೇದ್ ಮಾಡ್ಕೊಡ್ಬೇಕಮ್ಮ ನನಗೆ. ಆ ಅಮ್ಮ ಇದ್ರೂ ಇದೇ ಮಾಡ್ಬೇಕು, ನೀನು ಇದೇ ಮಾಡ್ಬೇಕು ಅಷ್ಟೇ ಅಮ್ಮ ನನಗೆ. ಈ ಕ್ಷೇತ್ರದಲ್ಲಿ ಸಾಕಷ್ಟು ಭಕ್ತರಿಗೆ ಒಳಿತು ಆಗುತ್ತಿದೆ. ಇನ್ನೂ ಸಾಕಷ್ಟು ಭಕ್ತರಿಗೆ ಒಳಿತು ಆಗಬೇಕು ಎಂಬುದಕ್ಕೆ ಈ ದೃಶ್ಯವನ್ನ ಮಾಡುತ್ತಿದ್ದೇವೆ. ಹಾಗೆ ಈ ಹುಣ್ಣಿಮೆಯಂದು ಅಮ್ಮನವರ ಆಜ್ಞೆಯಂತೆ ದುರ್ಗಾ ಹೋಮ ನಡೆಯುತ್ತದೆ. ಈ ಹೋಮದಲ್ಲಿ ಸಾಕಷ್ಟು ಭಕ್ತಾದಿಗಳು ಪಾಲ್ಗೊಳ್ಳುತ್ತಾರೆ, ಏಕೆಂದರೆ ಅವರ ಬೇಡಿಕೆ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು. ಇದೇ ಶುಕ್ರವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಹೋಮ ನಡೆಯುತ್ತದೆ. ಹಾಗೇನೆ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ ಹುಣ್ಣಿಮೆಯಂದು ಅಮ್ಮನವರಿಗೆ ವಿಶೇಷ ಪೂಜೆ ನೆರವೇರುತ್ತದೆ. ಈ ಪುಣ್ಯಕ್ಷೇತ್ರವನ್ನು ನಂಬಿಕೊಂಡು ಬರುವಂತಹ ಭಕ್ತರ ಕಷ್ಟ ಏನು ಎಂದು ಸ್ವತಃ ಅಮ್ಮನವರೇ ಹೇಳುತ್ತಾರೆ. ವೀಕ್ಷಕರೇ, ಈ ಕ್ಷೇತ್ರದ ಬಗ್ಗೆ ಹೇಳಲು ಇನ್ನೊಂದು ಮಾತಿಲ್ಲ, ಹೇಳಿದಷ್ಟು ಸಾಲುತ್ತಿಲ್ಲ. ನೀವು ಈ ಪುಣ್ಯಕ್ಷೇತ್ರದ ಪವಾಡದ ಬಗ್ಗೆ ತಿಳಿಯಬೇಕಾದರೆ ಒಮ್ಮೆ ಭೇಟಿ ಕೊಡಿ. ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ. ಯಾಕಂದರೆ ನಾವು ಸುಮಾರು ಕಡೆ ಹೋಗಿದ್ವಿ, ಎಲ್ಲೂ ನಮ್ಮ ಸಮಸ್ಯೆ ಯಾರಿಗೂ ಅರ್ಥ ಆಗಲಿಲ್ಲ. ಬಟ್ ಇಲ್ಲಿ ಇವ್ರು ಹೇಳ್ತಾ ಇರೋದೆಲ್ಲ ನಮ್ಮ ಸಮಸ್ಯೆ ಏನಿದೆ ಅದು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಮತ್ತು ಪರಿಹಾರನೂ ಹೇಳಿದ್ದಾರೆ. ಸಮಸ್ಯೆನ ನೀವು ಹೇಳಿದ್ರ? ಇಲ್ಲ, ನಾವು ಒಂದು ಬಾಯೇ ಬಿಡಲಿಲ್ಲ. ಎಲ್ಲ ಪ್ರತಿಯೊಂದು ಸಮಸ್ಯೆನೂ ಅವರೇ ಹೇಳಿದ್ದು. ನೀವು ಸುಮ್ಮನೆ ಹೋಗಿ ಕುಂತಿದ್ರಿ ಅಷ್ಟೇ, ಕುತ್ಕೊಂಡಿದ್ವಿ, ಸಮಸ್ಯೆ ಹೇಳಿದ್ರೆ ಹಿಂಗಾಗಿದೆ ಅಂತ ಎಲ್ಲ ಖಚಿತವಾಗಿತ್ತು. ತುಂಬಾ ವರ್ಷಗಳಿಂದ ನಮ್ಮನೇಲಿ ಏನೋ ಒಂದು ಕೆಟ್ಟ ಶಕ್ತಿ ತೊಂದರೆ ಕೊಡ್ತಿತ್ತು. ಅದು ನಾವು ಎಲ್ಲೋದ್ರೂ ಅದನ್ನ ತೊಲಗ್ಸಕ್ಕಾಗಲಿಲ್ಲ. ಆದರೆ ಇಲ್ಲಿ ಬಂದು ಅದು ಯಾರಿಗೆ ಹೇಳಿದ್ರು ಇವ್ರು ಏನು ಹಿಂಗೆ ಹೇಳ್ತಾರೆ ಅಂತ ಒಂಥರ ನಗೋರು. ಮತ್ತು ಕೆಲವ್ರಿಗೆ ಪೂಜಾರಿಗೆ ಪಂಡಿತರುಗಳಿಗೆ ಅರ್ಥನೇ ಆಗ್ತಾ ಇಲ್ಲ, ಏನು ಇವ್ರು ಹಿಂಗೆ ಅಂತಾರಲ್ಲ ಅಂತ. ಬಟ್ ಇಲ್ಲಿ ಬಂದು ಹೇಳಿದ್ಮೇಲೆ ಇವ್ರಿಗೆ ಅರ್ಥ ಆಯಿತು, ಕರೆಕ್ಟಾಗಿ ಹೇಳಿದ್ರು ಇವರು. ಹೀಗಾಗಿದೆ, ನಿಮ್ಗೆ ಹಿಂಗೆ ಆಗ್ತಾ ಇದೆ ಅಂತ ಎಲ್ಲ ಸರಿಯಾಗಿ ಹೇಳಿದ್ದಾರೆ. ನಮಗೆ ನಂಬಿಕೆ ಬಂದಿದೆ ಸರ್. ನಾವು ಸುಮ್ಮನೆ ಕೂತ್ಕೊಂಡಿದ್ವಿ, ಅಮ್ಮಗೆ ನಮ್ಮ ಕಷ್ಟ ಎಲ್ಲ ಗೊತ್ತಾಗಿ ಅಮ್ಮನೇ ನಮ್ಮ ಕಷ್ಟ ಏನು ಅಂತ ಹೇಳಿ ಎಲ್ಲದೂ ಇದ್ದಂಗೆ ನಿಜ ಹೇಳಿದ್ಲ ಅಮ್ಮ.
ಇಂಥ ಕಷ್ಟ ಈಗ 4 ವರ್ಷದಿದ್ದಲ್ಲೂ ನೀವು ಕಷ್ಟ ಮಾಡ್ತಾ ಇದ್ದೀರಿ, ಕಣ್ಣೀರು ಹಾಕ್ತಾ ಇದ್ದೀರಿ ಅಂತ ಅಮ್ಮನ ಮನಸ್ಸಿದ್ದಲ್ಲೇ ಬಂತದ್ದು ಮನಸ್ಸು. ಏನೂ ಕೇಳಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ವಿ. ಅಮ್ಮನೇ ನಮ್ಮ ಕಷ್ಟಕ್ಕೆಲ್ಲ ಇಂಥದ್ದಂತ ಅಮ್ಮನಿದ್ದಲ್ಲೇ ಆತ್ಮಪೂರ್ವಕವಾಗಿ ಅಮ್ಮನಿದ್ದಲ್ಲೇ ಅಮ್ಮನೇ ಹೇಳಿದ್ಲೆಲ್ಲ ಬಾಯ್ಬಿಟ್ಟು. ಇದನ್ನು 3 ತಿಂಗಳೊಳಗೂ ನಾನು ಎಲ್ಲದು ನಾನು ಅದೀನಿ, ನಿನ್ನ ಮನೆಗೆ ನಾನು ಬರ್ತೀನಂತ ಅಮ್ಮ ನಮ್ಗೆ ಆಶ್ವಾಸನೆ ಕೊಟ್ಟಳು. ಒಳ್ಳೇದು ಅನ್ನಿಸ್ತು ನಮ್ಗೆ. ಇದ್ದಕ್ಕಿದ್ದಂಗೆ ಹೇಳಿದ್ಲಲ್ಲ ಅಮ್ಮ ಇದ್ದಾಳೆ, ಸತ್ಯವಂತಿ ಅಮ್ಮದಾಳೆ ಅಂತಲೇ ನಮಗೆಲ್ಲ ಮನಸ್ಪೂರ್ವಕ ಅನ್ನಿಸ್ತು. ಇನ್ನೂ ಒಂದು ಸತಿ ಬರ್ಬೇಕಲ್ಲ ಅಮ್ಮನ ಸನ್ನಿಧಿಗೆ ನಾವು, ಇನ್ನೂ ಅಷ್ಟು ನಮ್ಮ ಕಷ್ಟ ಇನ್ನೂ ಹೇಳ್ಕೋಬೇಕಲ್ಲ ಅನ್ನೋದೊಂದು ಭರವಸೆ ಬಂತು ಅಮ್ಮನ ಮೇಲೆ. ಅಮ್ಮನೇ ಹೇಳ್ಬಿಟ್ಲು ಕೂತ್ಕೊಂಡಿದ್ದಾಗ ನಮ್ದು ಏನು ನಾವೀಗ 4 ವರ್ಷದಿಂದ ಏನು ಕಷ್ಟಪಡ್ತಾ ಇದ್ದೀವಲ್ಲ ಆ ಕಷ್ಟನೆಲ್ಲ ಅಮ್ಮನೇ ಹೇಳಿದ್ಲು ಬಾಯ್. ಅಯ್ಯೋ ಭಾಳ ಸಮಸ್ಯೆ, ಆಕ್ಸಿಡೆಂಟಾಗಿ ನಾವು ಬದುಕಿದ್ದೀವಿ, ಆಯ್ತು ಮಗುಗೂ ಆಕ್ಸಿಡೆಂಟ್ ಆಯಿತು, ಆಕ್ಸಿಡೆಂಟಾಗಿ ಊರೇ ಬಿಟ್ಟು ಬಂದಿದ್ವಿ. ಹಾಗಾಗಿ ಎಲ್ಲದನ್ನೂ ಪರಿಹಾರ ಮಾಡಿಕೊಡ್ತೀನಿ, ನೀನೇನು ಭಯ ಪಡಬೇಡ, ನಾನು ಅದೀನಂತ ಅಮ್ಮ ಹೇಳಿದ್ಲು. ಮನೆ ಕಟ್ಬೇಕಂತಲ್ಲ ಅದೀವಿ, ನಾನು ಮನೆ ಕಟ್ಟೋಕ್ಕೂ ನೀನು 3 ತಿಂಗಳೊಳಗೆ ನಾನೆಲ್ಲ ಆಸ್ಪದ ಕೊಡ್ತೀನಿ ಅಂತಲೂ ಹೇಳಿದ್ಲು ಅಮ್ಮ. ಒಟ್ಟು ನಮ್ಮ ಕಷ್ಟಕ್ಕೆ ಏನಿದ್ರು ನಾನು ಅದೀನಿ, ನಾನು ಯಾವಾಗಲೂ ನನ್ನ ಆಶೀರ್ವಾದ ಇದ್ದೇ ಐತಿ, ನಿನ್ನ ಮನೆಗೆ ನಾನು ಬರ್ತೀನಿ, ನಾನೇ ಬರೋಕ್ಕಾದ್ರೆ ಮತ್ತು ನಿನ್ನ ಕಷ್ಟ ಏನು ಅಂತಲೂ ಹೇಳಿದ್ಲು ಅಮ್ಮ. ಮಕ್ಕಳ ಬಗ್ಗೆ ಕೇಳೋಕ್ಕಂದಾಗ ಆಕೆ ಅದನ್ನೇ ಅಂದ್ಲು, ತಪ್ಪು ಮಾಡ್ತಾಯಿದ್ದೀನಿ, ನಾನೇ ನಿನ್ನ ಮನೆಗೆ ಬರ್ತಾಯಿದ್ದೀನಿ ಅಂತ ಹೇಳ್ದೆ, ಮತ್ತೆ ಕೇಳ್ತೀಯಲ್ಲ ಅಂತ ಅಮ್ಮ ಹೇಳಿಂದ ಹಂಗೆ ಸ್ಟಾಪ್ ಸುಮ್ಮನೆ ಆಗಿಬಿಟ್ಟು. ಅಮ್ಮನೇ ಹೇಳ್ದಾಗ ಮತ್ತೆ ನಮ್ಮ ಮುಂದೆ ಮಾತೈತಿ ಅಂತಂದು ಇದೆ ಶಕ್ತಿ ಅಮ್ಮನ ಹತ್ರ ಎಲ್ಲ ಶಕ್ತಿ ಇದೆ ಅಂತಲೇ ನಾವು ಬಂದಿರೋದು. ಅಮ್ಮನ ನಂಬಿ ಬಂದಿರೋಳು ಆಕೆನೇ ಜಗತ್ತೇ ತಗೋಂಥ ಶಕ್ತಿ ಇರೋಕ್ಕಾದ್ರೆ ಆಕೆ ನಮ್ಮ ಕಷ್ಟ ಪರಿಹಾರ ಮಾಡಾಳೆ. ಆಕೆನೇ ಸೃಷ್ಟಿಕರ್ತೆ, ಆಕೆ ಮುಂದೆ ನಮ್ದು ಏನೈತಿ ಕಷ್ಟ ಕೊಡೋಳಾಕೆ, ಕಷ್ಟ ಪರಿಹಾರ ಮಾಡೋಳು ಆಕೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಚನ್ನಬಸವ ಅಂತ. ಎಲ್ಲಿಂದ ಬಂದರು? ರಾಯಚೂರು ಡಿಸ್ಟಿಕ್ಕಿಂದ ಬಂದಿದ್ದೀವಿ ಅಣ್ಣ. ರಾಯಚೂರಿಂದ. ಸರ್ ಹೇಗೆ ಗೊತ್ತಾಯ್ತು ಈ ಕ್ಷೇತ್ರದಲ್ಲಿ? ಯೂಟ್ಯೂಬಲ್ಲಿ ನೋಡಿದ್ದೀವಿ ಅಣ್ಣ. ಅಮ್ಮನೇ ಹೇಳಿದ್ರೆ ನಾವು ಏನು ಪ್ರಶ್ನೆ ಕೇಳಲ್ಲ, ಅಮ್ಮನೇ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಇರೋದನ್ನ ಇತ್ತು. ಮನೆಯದು ನಮ್ಮ ಬಗ್ಗೆ ವಾಮಚಾರ ಸಂಬಂಧ ಮನೆಯಲ್ಲಿ ಏನೇನು ಪ್ರಾಬ್ಲಮ್ ಇದ್ದೆಲ್ಲ ಹೇಳಿಲ್ಲಮ್ಮ. ಅಮ್ಮ ಹೇಳಿದ್ರು ನಿಜ, ಅಮ್ಮ ಹೇಳಿದ್ರು ನಿಜ ಆಯಿತು. ನಮ್ಮ ಮನಸ್ಸಲ್ಲಿ ಏನಿದ್ದದ್ದು ಎಲ್ಲ ಅಮ್ಮ ಹೇಳಿತ್ತು. ನಾವೇನು ಕೇಳಿಲ್ಲ, ಅಮ್ಮನೇ ಹೇಳಿದ್ರೆಲ್ಲ. ನಾವೇ ಕುಂತ್ಕೊಂಡಿದ್ದು, ಅಮ್ಮನೇ ಹೇಳಿದ್ರೆ ಮನಸ್ಸಲ್ಲಿ ಇರೋದನ್ನು. ಇಷ್ಟ ಆಗಿದೆ, 4 ಜನ ಬಂದು ಇಲ್ಲಿ ಸಮಸ್ಯೆ ಪರಿಹಾರ ಮಾಡ್ಕೊಂಡು ಹೋದರೆ ತುಂಬ ಇದಾಗತ್ತೆ ಅನಿಸುತ್ತೆ ನನಗೆ. ಶಕ್ತಿ ಮಾತ್ರ 100% ಇದೆ. 4 ಜನ ಬಂದು ಇಲ್ಲಿ ಪರಿಹಾರ ತೊಗೊಂಡು ಹೋದರೆ ಬೆಸ್ಟ್ ಅನಿಸುತ್ತೆ ನನಗೆ. ನಮಸ್ತೆ ವೀಕ್ಷಕರೇ, ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ, ಇವತ್ತು ಮನೆಯಲ್ಲೇ ಕೂತ್ಕೊಂಡು ಯಾವ ಥರ ಪೂಜೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಯಾಕಂದರೆ ನಮ್ಮ ವೀಕ್ಷಕರು ಕೇಳ್ತಾ ಇದ್ರು, ಮನೆಯಲ್ಲೇ ಪೂಜೆ ಮಾಡಿದ್ರೆ ಹಣಕಾಸು ಸಮಸ್ಯೆ ಬಗೆಹರಿಯುತ್ತಾ ಅಂತ ಕಾಮೆಂಟ್ ಹಾಕಿದ್ರು. ನಮಸ್ತೆ ವೀಕ್ಷಕರೇ, ಇದು ಹಣಕಾಸಿನ ಮನೆ ಒಳಗೆ ಯಾವ ರೀತಿ ನಾವು ಸಂಪಾದಿಸ್ಕೊಬೇಕು ಅಂದರೆ, ಕೆಲವು ಜನ ಏನಾಗುತ್ತೆ ಟೌನ್ಗಳಾಗಿರೋದ್ರಿಂದ ಮನೆ ಒಳಗೆ ಬಾತ್ರೂಮ್ ಅಟ್ಯಾಚ್ಗಳಿರುತ್ತೆ. ಈಗೇನೈತೆ ಒಂದು ಸೂತ್ಕಾದರೂ ಅಲ್ಲೇ ಸ್ನಾನ ಮಾಡ್ತಾರೆ. ಅವತ್ತಿನ ಕಾಲದಲ್ಲಿ ದೇವ್ರುಗಳು ಮನೆಯೊಳಗೆ ಸಂಚಾರನೇ ಆಗಲ್ಲ. ಅಂಥ ಟೈಮ್ಗಳು ನೋಡ್ಕೊಂಬಿಟ್ಟು ಏನಾಗುತ್ತೆ, ತಲೆಗೆ ಯಾವಾಗ ಇವರು ಸ್ನಾನ ಮಾಡಿರ್ತಾರಲ್ಲ ಟೈಮ್ ನೋಡ್ಕೊಂಡಾಗ ಈ ಕೆಟ್ಟದ್ದು ನೆಗೆಟಿವ್ ಅನ್ನತಕ್ಕದ್ದು ವಾಮಾಚಾರ ಪ್ರಯೋಗ ಅನ್ನತಕ್ಕದ್ದು ಮನೆಯೊಳಗೆ ಆವೇಶ ಆಗುತ್ತೆ. ಇಲ್ಲಾಂದರೆ ಮನೆಯೊಳಗೆ ದೇವರು ಅನ್ನತಕ್ಕದ್ದು ಆವೇಶ ಆದಾಗ ಏನೈತೆ ಸಮಸ್ಯೆಗಳು ಯಾವುದೂ ಸಿಕ್ಕಲ್ಲ. ಯಾಕೆ ಅಂತಪ್ಪ ಅಂದರೆ, ಈ ತಲೆ ಮ್ಯಾಗ ನೀರು ಹಾಕೊಂಡಾಗ ಏನೈತೆ ದೈವ ಅನ್ನತಕ್ಕದ್ದು ಅಲ್ಲೇ ಹತ್ರ ಇರುತ್ತೆ. ದೇವ್ರ ಮನೇನ ಹಿಂಗೆ ಈ ಕಡೆ ಬಾತ್ರೂಮ್ ಬಸ್ಲು ಹಿಂಗೆ ನನ್ನ ಲೆಕ್ಕಾಚಾರದಾಗ ಆಗಿರ್ತವೆ. ಅದರಿಂದ ಒಂದು ಸ್ವಲ್ಪ ಮನೆಯೊಳಗೆ ಸಮಸ್ಯೆಗಳು ಆಗುತ್ತೆ. ಅದಕ್ಕೆ ನಾವು ಅದನ್ನು ಮನೆ ಯಾವಾಗ ಶುದ್ಧಿಪಡಿಸ್ಕೊಬೇಕು, ಮನೆ ಯಾವಾಗ ಶುದ್ಧ ಆಗ್ಬೇಕು ಅಂದರೆ ಗೋವು ಮತ್ತು ಹಸಿನ ಹಾಲು, ಒಂದು ಸ್ವಲ್ಪ ಗಂಜಲ, ಗೋಮೂತ್ರ ಅಂತ ಇರ್ತೀವಿ, ಹಸಿನ ಗಂಜಲ ಮತ್ತು ಒಂದು ಸ್ವಲ್ಪ ಹಾಲು, ಒಂದಿಷ್ಟು ಸುಣ್ಣ, ನೀರಿನೊಳಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮನೆ ತುಂಬ ಪೋಷಣೆ ಮಾಡ್ಬೇಕು. ಮನೆ ತುಂಬ ಪೋಷಣೆ ಮಾಡಿದಾಗ ಏನಾಗುತ್ತೆ ಅಂದರೆ ಎಲ್ಲದು ಪುಣ್ಯ ಆಗುತ್ತೆ. ಶುದ್ಧವಾದಕ ಅಲ್ಲಿಗೆ ಮನೆ ಒಂದು ಶುದ್ಧವಾದಕ ಆ ಶುದ್ಧ ನಾವು ಮನೆ ಮಾಡ್ಕೊಂತೀವಿ. ಆಮೇಲೆ ಆತ್ಮಶುದ್ಧಿ ಆಗುತ್ತೆ, ಜನಕ್ಕೆಲ್ಲ ಪೋಷಣೆ ಮಾಡ್ಕೊತೀವಿ, ಮತ್ತು ದೇವ್ರ ಗೂಡ್ಗೂ ಸುಪೋಷಣೆ ಆಗುತ್ತೆ. ಆವಾಗ ಏನಾಗುತ್ತೆ, ಒಂದು ದೈವ ಅನ್ನತಕ್ಕದ್ದು ಆಕರ್ಷಣೆ ಆಗುತ್ತೆ. ಆವಾಗ ಏನಾಗುತ್ತೆ, ಮನೆ ಒಳಗೆ ಸ್ವಲ್ಪ ಘಾಟು ಕಂಟ್ರೋಲ್ ಮಾಡಬೇಕು, ಒಗ್ಗರಣೆ ಅನ್ನತಕ್ಕದ್ದನ್ನು. ಮತ್ತು ಮನೆ ಒಳಗೆ ಪರಕೆಗಳು ಕೆರಿಬಾರ್ದು. ಮತ್ತು ಅದೊಂದು ಯಾವಾಗಲೂ ಮೆಟ್ಟು ನಾವು ಒಂದು ಕಡೆ ಬಾಕ್ಲಿಂದ ಆಚೆಗಿರ್ಬೇಕು, ಸೈಡಾಗಿರ್ಬೇಕು. ದೇವ್ರು ಬರೋ ಸಂಚಾರದಾಗ ಅವಿರಬಾರ್ದು. ಮತ್ತು ದೇವ್ರು ಬರುವಾಗ ಅಡ್ಡ ಪರ್ಕೆಲೆ ಬಾಕ್ಲ ಎದುರಿಗೆ ಪರ್ಕೆ ಹಾಕ್ಬಾರ್ದು. ಈ ಥರ ಇವೆಲ್ಲ ಸಮಸ್ಯೆಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಕೊಬೇಕು. ಆನಂತರ ಏನಾಗುತ್ತೆ, ದೇವರು ಅನ್ನತಕ್ಕದ್ದು ನಮಗೆ ಸಂಚಾರ ಆಗ್ತಲೇ ಇರುತ್ತೆ. ದೇವ್ರ ಮನೆ ಒಳಗೆ ಯಾವಾಗ ಒಂದು ಪಕ್ಷಿ ರೂಪ್ತಾರೋ ಇನ್ನೊಂದು ರೂಪ್ತಾರೋ ದೇವ್ರ ಸಂಚಾರ ಬರುತ್ತೆ ಬಾಕ್ಲಿಗೆ ಫಸ್ಟು. ಆಮೇಲೆ ನೋಡಿಬಿಟ್ಟು ಒಳಗೆ ಹೋಗೋಕೆ ಜಾಗ ಐತೆ ಇಲ್ವ ಅಂತ ನೋಡುತ್ತೆ.
ಒಳಗೆ ಹೋಗೋಕೆ ಜಾಗ ನೋಡಿದೆ, ಹೋಗಂಗೆ ಬರೋಕೆ ಜಾಗ ಇದ್ದರೆ ಬಂದ್ಬಿಡ್ತೈತಿ. ಬರೋಕೆ ಜಾಗ ಇಲ್ಲ ಅಂದ್ರೆ ಸೀದಾ ಬೇರೆಯವ್ರನ್ನ ನೋಡಿ ಬೇರೆಯವ್ರ ಮನೆಗೆ ಹೊಟ್ಟೋಗುತ್ತೆ. ಅವಾಗ ಏನಾಗುತ್ತೆ, ಮನೆ ದರಿದ್ರ. ಅಂದ್ರೆ ಕೆಲವರು ಯೋಚನೆ ಮಾಡ್ತಾರೆ ಮನೆ ಕ್ಲೀನ್ ಮಾಡಿದ್ರೆ ಲಕ್ಷ್ಮಿ ಇರಲ್ಲ ಅಂತಾರೆ, ಇನ್ ಕೆಲವರು ಗಲೀಜಾಗಿ ಇಟ್ಕೊಂಡ್ರೆ ಲಕ್ಷ್ಮಿ ಬರಲ್ಲ ಅಂತಾರೆ. ಅದಕ್ಕೇನ್ ಹೇಳ್ತೀರಾ? ಅಂದ ಚಂದ ನೋಡಿ ದೇವ್ರು ಬರಲ್ಲ, ದೇಹ ಶುದ್ಧಿ ಕೇಳಲ್ಲಿ. ಇದು ನಮಗೆ ಅವತ್ತು ತಾಯಿ ಒಂದೊಂದು ತಪ್ಪನಲ್ಲ ನನಗೇನೈತೆ ಜನಕ್ಕೆ ನಮ್ಮ ಭಕ್ತಾದಿಗಳಿಗೆ ಒಂದು ಒಳ್ಳೇದಾಗ್ಲಿ ಅನ್ನೋ ಸಂದೇಶ ಕೊಡ್ತಲೇ ಇರ್ತೈತೆ ಅಮ್ಮ. ನನಗೇನೈತೆ ನಾನು ವೇಷಭೂಷಣ ಕಟ್ಕೊಂಡು ಆಡ್ಬೋದು, ಮಾತುಗಳನ್ನ ನುಡಿಬೋದು, ಆದ್ರೆ ಅಮ್ಮ ಏನು ನುಡಿಸ್ತಾಳೋ ಅದನ್ನೇ ನಾನು ನುಡಿಯೋದು. ಇದರಲ್ಲಿ ಜನಕ್ಕೆ ನನ್ನ ಬಣ್ಣ ಕಟ್ಕೊಂಡು ನಾನು ಆಟ ಆಡೋಕೆ ಹೋದ್ರೆ ಏನೋ ಯಾವ ನಡೆಯೋದಲ್ಲ, ಪಾತ್ರ ಸತ್ಯ ಉಳಿಬೇಕಷ್ಟೆ. ಅದಕ್ಕೋಸ್ಕರ ಏನಾಗುತ್ತೆ, ಇದರಲ್ಲಿ ಆತ್ಮಶುದ್ಧಿ, ದೇಹ ಶುದ್ಧಿ, ಮನೆ ಶುದ್ಧಿ ಇದ್ರೆ ಮಾತ್ರನ ದೇವರು ಅನ್ನತಕ್ಕದ್ದು ಒಲಿತೈತೆ. ಇದರಲ್ಲಿ ನಾವು ಸ್ವಚ್ಛತೆ ಮತ್ತು ನಾವು ಕಾಪಾಡ್ಕೊಂಡ್ರೂ ಬರುತ್ತೆ ದೇವರು. ಸ್ವಚ್ಛತೆ ಬಡತನ ನಮ್ಗೇನಿರುತ್ತೆ ಎಲ್ಲದು ಒಂದೇ ಕಡೆ ಜೋಡಿಸ್ಕೊಳ್ಬೇಕಾಗ್ತದೆ, ಅದಕ್ಕೂ ದೇವ್ರು ಬರುತ್ತೆ. ಯಾಕೆಂದರೆ ನಮಗೆ ಪ್ಲೇಸ್ ಎಷ್ಟಿರುತ್ತೆ ಅಷ್ಟಕ್ಕೆ ಇದು ಮಾಡ್ಕೊಂಡಿರ್ತಾರೆ ಕವರು, ಅದಕ್ಕೆಲ್ಲ ಸಮಸ್ಯೆ ಅಲ್ಲ. ದೇವ್ರನ್ನ ಅನ್ನತಕ್ಕಂಥ ಶಕ್ತಿ ನಾವು ಹಿಂಬಾಲಿಸ್ಕೊಬೇಕು. ಈ ದುಡ್ಡು ಕಾಸಿನ ಸಮಾಚಾರದೊಳಗೆ ಏನಪ್ಪ ಅಂದರೆ, ಈ ತಲೆ ಮೇಲೆ ನೀರು ಹಾಕ್ತಾರಲ್ಲ, ಈ ಸೂತ್ಕಾದಾಗ ಹಿಂದಲೇ 9 ದಿನ ಆದಮೇಲೆ ಪುಣ್ಯ ಮಾಡ್ಕೊಬೇಕು ಮನೆ ಪುಣ್ಯ ಮಾಡ್ಕೊಂಡಾಗ ಸ್ವಲ್ಪ ಹಣಕಾಸಿನ ದರಿದ್ರ ದೂರ ಆಗುತ್ತೆ. ಹಣಕಾಸಿನ ಸಮಸ್ಯೆನ ದೂರಪಡಿಸ್ಬೇಕು ಅಂದಾಗ ಏನಾಗುತ್ತೆ, ಯಾವುದೋ ಒಂದಿಷ್ಟು ದೇವ್ರುಗಳಿಗೆ ಒಂದು ಲಕ್ಷ್ಮೀನಾರಾಯಣ ಥರ ಒಂದು ಮನೆಯೊಳಗೆ ಕಳಸ ಉಳ್ಬೇಕು, ಮನ್ಮಕ್ಳೆಲ್ಲ ಸೇರಿ ಒಂದು ದುಡ್ಡು ಕಾಸಿನ ಮನೆಯೊಳಗೆ ಇದನ್ನು ದುಡ್ಡು ಕಾಸು ನೆಲೆಸ್ಬೇಕು. ನಮ್ಗೆ ಯಾವ ಥರ ಇದು ಮನೆಯೊಳಗೆ ದುಡ್ಡು ನಮಗೆ ಅಭಿವೃದ್ಧಿ ಆಗ್ಬೇಕು ಅಂದರೆ 2 ಕಳಸ ಉಳ್ಬೇಕು. ಆ 2 ಕಳಸಕ್ಕೂ ಏನೈತೆ ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಒಂದಿಷ್ಟು ಏನೈತೆ ಅಕ್ಕಿ ಒಯ್ದುಬಿಟ್ಟು ಕೆಳಗಡೆ ಫಸ್ಟ್ ಒಂದು ಎಲೆ ಮೇಲೆ ಆಗಲಿ, ಒಂದು ಪ್ಲೇಟ್ಗಳ ಮೇಲೆ ಆಗಲಿ, ಅಕ್ಕಿ ಮೇಲೆ ಒಂದು ಪಂಚೆ ವಸ್ತ್ರ ಆಗಲಿ ಹಾಸ್ಬಿಟ್ಟು ಏನೈತೆ ಅದ್ರ ಮೇಲೆ ಅಕ್ಕಿ ಒಯ್ಬೇಕು. ಅಕ್ಕಿ ಒಯ್ದುಬಿಟ್ಟು 2 ಕಳಸ ಇಟ್ಟುಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಮಾವಿನ ಸೊಪ್ಪು, ಅದ್ರ ಮೇಲೆ ಒಂದು ತೆಂಗಿನಕಾಯಿ, ಅದನ್ನು ಲಕ್ಷ್ಮೀ ನಾರಾಯಣ ಅಂತಲ್ಲ ಆಗ್ಬೋದು, ಪಾರ್ವತಿ ಪರಮೇಶ್ವರ ಅಂತಲ್ಲ ಆಗ್ಬೋದು. ಈ ಜೋಡಿ ಕಳಸ ಓಡಿ ಒಂದು ಸಂಕಲ್ಪನೆ ಮಾಡಿಬಿಟ್ಟು ನಾವೇನೈತೆ ಅದನ್ನು ಪೂಜೆ ಮಾಡಿ ಒಂದು ಸ್ವಲ್ಪ ನೈವೇದ್ಯ ಕೊಟ್ಟು ಅವರಿಂದ ವರ ತಗೊಂಡ್ರೆ ಅದು ನಮ್ಗೇನೈತೆ ಒಂದು ದುಡ್ಡಿನ ಅಭಾವ ಕಮ್ಮಿ ಆಗುತ್ತೆ. ಇದು ಎಷ್ಟು ದಿನಗಳ ಕಾಲ ಮಾಡಬೇಕು? ಏನಿಲ್ಲ, 3 ವಾರದ ದಿನ ಮಾಡಿ ಸಾಕು. 3 ವಾರ 3 ವಾರದ ದಿನ 3 ವಾರದ ದಿನ ಅದು ಶುಕ್ರವಾರ ಮಾಡಿಸ್ಬೇಕು. ಇದನ್ನ ಮುಂದೆ ಶುಕ್ರವಾರ, ತಿರ್ಗಿ ಹತ್ಲ ಮುಂದೆ ಶುಕ್ರವಾರ, 3 ವಾರ ಮಾಡಿದ್ರೆ ಯಾವ ದೇವ್ರಿಗೂ ಹೋಗ್ಬೇಕಲ್ಲ, ಅದಕ್ಕೂ ಮನೆ ಒಳಗೆ ಅದೇ ಒಂದು ದೈವ ಅನ್ನತಕ್ಕದ್ದು ಆಕರ್ಷಣೆ ಆಗುತ್ತೆ. ಆದಾಗ ಏನಾಗುತ್ತೆ, ನಾವು ಮಾಡಿದ ಪೂಜೆಗೆ ನಾನು ಇವತ್ತು ನನ್ನ ಹತ್ರ ಕೂಲಿ ಹೋದಾಗ ನನಗೆ ಏನು ಮಾಡ್ತಾರೆ, ಕೂಲಿ ಬಂದರೆ ನಾವು ಅವ್ರು ಏನು ಅವ್ರು ಸೇವೆ ಮಾಡಿರ್ತಾರೆ ಅದಕ್ಕೆ ಕೊಡಲೇಬೇಕು, ನನ್ನ ನಗದು, ಅದಕ್ಕೆ ನಾನು ಸುಂಕ ಕೊಡಲೇಬೇಕಾಗುತ್ತೆ. ಆ ರೀತಿ ದೇವ್ರನ್ನೇ ಒಂದು ವರ ಅನ್ನತಕ್ಕದ್ದು ಪ್ರಾಪ್ತಿ ಆದಾಯ ಮಾಡ್ತಾರೆ ಅವರು. ಇದನ್ನು ನಮ್ಮ ಭಕ್ತರುಗಳಿಗೂ ಒಂದು ಸಂಕಲ್ಪನ ನನ್ನೇನೈತೆ 3 ವಾರದಲ್ಲಿ ಇದನ್ನು ಮಾಡಿದಾಗ ಇದನ್ನು 2 ಜೋಡಿ ಕಳಸನ ಇಟ್ಟು ಇದನ್ನು ಲಕ್ಷ್ಮೀ ನಾರಾಯಣ ಅಂತ ಆಗ್ಬೋದು, ಪಾರ್ವತಿ ಪರಮೇಶ್ವರ ಅಂತಲೂ ಆಗ್ಬೋದು, ಬ್ರಹ್ಮ ವಿಷ್ಣು ಅಂತ ಇದರ ಆದರೆ ಅವ್ರ ಮನೆ ದೇವರು ಅಂತಲೇ ಆದರೂ ಆಗ್ಬೋದು. ಆ ಥರ ಅದನ್ನು ಕಳಸ ಓಡಿ ಸ್ವಲ್ಪ ಸಿಹಿ ಪದಾರ್ಥ ಮಾಡಿಬಿಟ್ಟು ಅವ್ರ ಮನೇಲಿ ಅದನ್ನು ಪೂಜೆ ಮಾಡಿದಾಗ ಅದು ದುಡ್ಡಿನ ಹಣಕಾಸು ಸಮಸ್ಯೆ ಕಮ್ಮಿ ಆಗುತ್ತೆ. ಕಳಸ ಓಡ್ತೀವಿ ಸ್ವಾಮಿ ನಾವು ಅಂತಾರೆ, 1 ಕಳಸ ಓಡಿರಿ ಯಾವತ್ತು ಇದಾಗ. ಕೆಲವು ಕಡೆ ಹೇಳ್ತಾರೆ 2 ಕಳಸ ಇಡಬಾರ್ದು ಮನೆಯಲ್ಲಿ. ಅದು ಮದುವೆ ವಿಚಾರದಲ್ಲಿ, ಸ್ವತ್ತರ ವಿಚಾರದಲ್ಲಿ, ಮತ್ತೆ ಇನ್ನೊಂದು ಹಬ್ಬ ಇದು ಮಾಡ್ತೀವಲ್ಲ ಅದಕ್ಕೆ ಜೋಡ್ ಕಳಸ ಓಡಬಾರ್ದು ಅಂತಾನೆ. ಇದ್ರಲ್ಲಿ ಏನೈತೆ, ಜೋಡ್ ಕಳಸ ಇದು ಎಷ್ಟು 101 ಕಳಸನ ಓಡ್ಬೋದು. ಇದು ಏನೈತೆ ಅಂದ್ರೆ ಇದು ದೈವ ಕಳಸ. ಇದು ಅಂದ್ರೆ ದೇವ್ರ ಮುಂದೆ ಇಡ್ಬೇಕಾ ಇಲ್ಲ ದೇವ್ರ ಮನೆ ಹಿಂದ್ಗಡೆ ಒಂದು ಫೋಟೋ ಇಟ್ಟು ಏನಾದ್ರು ಮಾಡ್ಕೊಂಬೋದಮ್ಮ. ಹಿಂದ್ಗಡೆ ಒಂದು ಫೋಟೋ ಇಟ್ಬಿಟ್ಟು ಲಕ್ಷ್ಮೀ ನಾರಾಯಣನಾದ್ರೂ ಆರಾಧನೆ ಮಾಡ್ಬೋದು, ಅಂದ್ರೆ ಅಷ್ಟಲಕ್ಷ್ಮಿನಾದ್ರೂ ಆಹ್ವಾನ ಮಾಡ್ಬೋದು. ಇವತ್ತು ಏನೈತೆ ಒಂದ್ ಕೈಲಿ ಏನು ಮಾಡಕ್ಕಾಗಲ್ಲ, 2 ಕೈ ಸೇರಿದ್ರೆ ಒಂದು ಶಬ್ದ ಬರುತ್ತೆ. ಹಂಗೆ ಏನೈತೆ ಜೋಡಿ ಲಕ್ಷ್ಮೀ ನಾರಾಯಣ, ತಾಯಿನೂ ಇರ್ಬೇಕು, ಈ ಕಡೆ ತಂದೆನೂ ಇರ್ಬೇಕು. ಇವರಿಬ್ರು ಇದ್ದಾಗ ನಮ್ಗೆ ಏನೈತೆ ಯಾವುದೋ ಕುಂದು ಕೊರತೆ ಇರಲ್ಲ. ಇಷ್ಟು ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಾವು ದುಡ್ಡಿನ ಒಂದು ಧನ ವಶೀಕರಣ ಅನ್ನತಕ್ಕದ್ದು ಇಲ್ಲಿ ಒಂದು ಯಂತ್ರ ಸಿಗ್ತವೆ. ಇಲ್ಲ ವ್ಯಾಪಾರ ವ್ಯವಹಾರಕ್ಕೆ ಇದರಲ್ಲಿ ಜನ ವಶೀಕರಣ ಅನ್ನತಕ್ಕದ್ದು ಸಿಗುತ್ತೆ. ಈ ಯಂತ್ರಗಳನ್ನೂ ಬೇಕಾದ್ರೆ ಸ್ವೀಕರಿಸ್ಕೊಬೋದು. ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಒಂದು ಇದನ್ನು ಕೊಡ್ತೀನಿ. ವ್ಯಾಪಾರ ವ್ಯವಹಾರಗಳಿಗೆ ಮತ್ತು ಧನ ಆಕರ್ಷಣೆಗೆ ಈ ಥರ ವ್ಯವಹಾರಗಳು ಸಿಗ್ತವೆ. ಇದರಲ್ಲಿ ಅದು ಕೊಡ್ತಿದ್ದಂಗೆ ದುಡ್ಡು ಬರುತ್ತಾ ಅನ್ನೋ ಲೆಕ್ಕಾಚಾರಕ್ಕೂ ಇರ್ತಾರೆ. ಅದರ ಇಲ್ಲ, ನಮ್ಮ ಶ್ರಮಕ್ಕೆ ತಕ್ಕ ಫಲ. ಯಾಕೆಂದ್ರೆ ನಾವು ತಗೊಂಡೋದ್ಮೇಲೆ ಪ್ರತಿನಿತ್ಯ ಪೂಜೆ ಮಾಡ್ಬೇಕಪ್ಪ.
ಇದರಲ್ಲಿ ನಾನು ಬಿದ್ದಿರೋಂಥ ಕಷ್ಟ, ನಾನು ಬಿದ್ದಿರೋಂಥ ವನವಾಸನ ಸತ್ಯಹರಿಶ್ಚಂದ್ರ ಥರ 2 ಪಾರ್ಟ್ ಮಾಡ್ಬೋದು. ಎಲ್ಲ ಥರದ್ದು ಅವಮಾನಿಸಿ ಎಲ್ಲ ಥರದ್ದು ಕಷ್ಟ ನಾನು ವನವಾಸ ಅನುಭವಿಸಿ ನಾನು ಈ ನೆಲೆ ನಿಂತಿರೋದು. 10 ರೂಪಾಯಿದು ಏನು ಅನ್ನೋದು ಗೊತ್ತಾಗಿ ನಾನು ಯಾಕೆ ಭಕ್ತರು ನಾ ಕಾಸು ಇಲ್ದ್ರು ಬಂದು ಹೋಗ್ರಿ ಅಂತೀನಿ. ನಾನು ಬಿದ್ದರೆ ಕಷ್ಟ ಇನ್ನೊಬ್ರು ಬೀಳಬಾರ್ದು. ನಾವು ಕಷ್ಟ ಬಗೆಹರಿಸ್ಬೇಕು ಬಿಟ್ಟರೆ ತಿರ್ಗಾ ಭಕ್ತರ ತಕ್ಕ ದುಡ್ಡು ಕಿತ್ಕೊಂಡ್ಬಿಟ್ಟು ನಾವೇ ಕಷ್ಟ ಕೊಡಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ನಾನು ಇಲ್ಲಿ ತಾಳ್ಮೆಯಿಂದ ಹೋಗೋದು. ನಾನು ಎಂಥನೂ ಏನೈತೆ ಫೋನ್ನಾಗ ನನಗೆ ಅರ್ಧ ತಲೆ ತಿಂತಾರೆ, ಅದರಿಂದ ಸ್ವಲ್ಪ ಸಮಯ ನನಗೆ ಕಾಪಾಡ್ತದೆ. ಇಷ್ಟು ಮಾಡ್ಕೊಂಡ್ರೆ 2 ಜೋಡಿ ಕಳಸ ಓಡಿಬಿಟ್ಟು ಆಮೇಲೆ ಒಕ್ಷಿ ಕಳಿಸ್ದನ್ನ ನೀರನ್ನೆಲ್ಲನ 2 ಏನೈತೆ ಹಿಂಗೆ ಹೊಂದಿಕೆ ಹಾಕ್ಬೇಕು. 2 ಒಂದಕ್ಕೆ ಹಾಕ್ಬಿಟ್ಟು ಬೇರೆದ್ಕೊಂದು ತಗೊಂಬಿಟ್ಟು 2 ಕಳಿಸ್ತಾಗಳವು ಹೊಂದಿಕೆ ಹಾಕ್ಬೇಕು. ಹಾಕ್ಬಿಟ್ಟು ಆ ನೀರನ್ನೆಲ್ಲ ಮನೆ ಸುತ್ತ ಪೋಷಣೆ ಮಾಡ್ಕೊಂಡು ಇವರು ಎಲ್ಲ ಸೇವನೆ ಮಾಡಿದಾಗ ಈಗ ಅದನ್ನ ಕಳಿಸ್ತಾಡ್ಯಾಗ ಅಕ್ಕಿ ಇರ್ತಾವಲ್ಲ, ಅಕ್ಕಿನ ಒಂದಿಟ್ಟು ಪೊಂಗಲ್ ಮಾಡ್ಕೊಂಡು ಏನಾರ ಮಾಡಿದಾಗ ಜೀವನಕ್ಕೊಂದಿಷ್ಟು ದಾರಿ ಆಗುತ್ತೆ. ಅವಾಗ ಒಂದು ಸ್ವಲ್ಪ ದೇವ್ರ ಆಶೀರ್ವಾದ ಸಿಕ್ತು ಅಂದ್ರೆ ದುಡ್ಡಿನ ತಾಪತ್ರೆ ಕಮ್ಮಿ ಆಗುತ್ತೆ ನೋಡಮ್ಮ. ನಮಗೆ ಜನ ನಂಬ್ಕೊಂಡು ಹೋದ್ರೆ ನಮಗೆ ಇವತ್ತೆಲ್ಲೋನೇ ದುಡ್ಡು ಕಾಸು ಬರಲ್ಲ. ಇವತ್ತು ಈ ಕೈನ ನಂಬಕ್ಕಾಗಲ್ಲ. ಏನ್ ಮಾಡ್ತಾರೆ, ಮನೇಲೆ ಪೂಜೆ ಮಾಡಲ್ಲ, ಹೊರಗಡೆ ದೇವಸ್ಥಾನಗಳು ಸುತ್ತುತ್ತಾರೆ. ಅವ್ರಿಗೆ ಫಲ ಸಿಗಲ್ಲ ಅಂತ ಅನ್ಬಿಟ್ಟು ಕೂಡ ಒದ್ದಾಡ್ತಾ ಇರ್ತಾರೆ. ಫಲ ಸಿಗತ್ತೆ, ಫಲ ಯಾರು ಕೆಲವು ಜನ ಹೇಳ್ತಿದ್ರು ದೇವರೇ ಇಲ್ಲ ಅಂತ. ಭೂಮಿ ಮೇಲೆ ದೇವರೇ ಇಲ್ಲ ಅನ್ನೋರು. ಈ ಶಿಲೆ ಒಳಗೆ ದೇವ್ರೈತಾ, ಇದ್ರಾಗೆಲ್ಲ ದೇವ್ರು ಬರುತ್ತಾ, ಭೂಮಿ ಮೇಲೆ ದೇವ್ರು ಬರುತ್ತಾ ಅಂದರು. ಇದು ನಾನು ಎಲ್ಲ ಥರಕ್ಕೂ ನಾನು ಯೋಚನೆ ಮಾಡಿ ಎಲ್ಲ ಥರಕ್ಕೂ ಪ್ರತಿ ವಾದ ವಿವಾದ ಮಾಡ್ಕೊಂಡು ಎಲ್ಲ ವಾದದಲ್ಲೂ ಜಯಿಸಿದಾಗ ಈ ತಾಯಿ ನಮ್ಮವನು ಅನುಗ್ರಹ. ಇವತ್ತು ಎಷ್ಟೋ ಜನ ನನ್ನ ಕಡೆ ವಿದ್ಯೆ ಕಲ್ತ್ಕೊಂಡ್ರೆ ಇವತ್ತು ಎಲ್ಲ ಕಡೆಗೆ ನನ್ನ ಮೀರ್ಸಲ್ಲ ಲೆಕ್ಕಾಚಾರಕ್ಕೆ ಆಗ್ಯಾರ. ಚೆನ್ನಾಗಿ ಒಂದೊಂದು ಜಿಲ್ಲೆ ಒಂದೊಂದು ಥರಕ್ಕೆ ಬೆಳವಣಿಗೆ ಆಗ್ತಾಯಿದೆ. ಸಂತೋಷ ಆಯಿತು ನನಗೂ. ಇವತ್ತು ಬಂದ ವೀಕ್ಷಕನ ನೋಡಿದಿರ ನೀವು ಭಕ್ತಾದಿಗಳನ್ನ. ನಮ್ಮ ಭಕ್ತಾದಿಗಳು ಹೆಚ್ಚಾಗ್ತಾನೆ ಇದ್ದಾರೆ. ಇವತ್ತು ಜನ ನಾವೆಲ್ಲೂ ತೋರಿಸ್ತಾ ಇಲ್ಲ ವಿಡಿಯೋದಾಗೆ, ಯಾಕೆಂದ್ರೆ ಅವ್ರಿಗೊಂಥರ ಮುಜುಗರ. ಕೆಲವರು ಮಾಡೋದ್ ಬೇಡ ವಿಡಿಯೋ ಅಂತಾರೆ, ಕೆಲವರು ಮಾತಾಡಲ್ಲ, ಕ್ಯಾಮ್ರಾ ಫೇಸ್ ಮಾಡಲ್ಲ ಅಂತಾರೆ. ಅದರಿಂದ ನಾವೇನೈತೆ ವಿಡಿಯೋಗಳನ್ನ ಯಾರಿಗೂ ತೋರ್ಸಲ್ಲ. ನಾನು ಇಲ್ಲಿ ಬಂದವರಿಗೆ ಗೊತ್ತು ವಿಶ್ವಾಸ ಇಲ್ಲಿ ಜನ ಹೆಂಗೆ, ಇಲ್ಲಿ ತಾಯಿ ಶಕ್ತಿ ಏನು ಅನ್ನತಕ್ಕದ. ಭೂಮಿ ಮೇಲೆ ನಿಜವಾದ ದೈವ ಐತೆ ಅನ್ನೋದನ್ನ ನಿಜ ರೂಪ ತೋರಿಸ್ತಾರೆ ಇಲ್ಲಿ ಈ ತಾಯಿ ಅಟಿರಕಮ್ಮ. ಎಂಥರ ಏನಿದ್ರು ಬಂದು ಪಾಯಿಂಟಲ್ಲಿ ನಾನು ದೈವ ಅನ್ನತಕ್ಕ ತೋರಿಸ್ಕೊಟ್ಟಿದ್ದೀನಿ. ಒಂದು ಕಾಯಿಲೆ ಒಳಗೆ ತೋರಿಸ್ಕೊಟ್ಟಿದ್ದೀನಿ. ಮತ್ತು ನಿಮ್ಮ ಬಿಜಾಪುರದಲ್ಲಿ ಏನೇ ಕಳೆದೋಗಿದ್ರು 7 ದಿನ ಟೈಮ್ ಕೊಟ್ಟದ್ದು 4 ದಿನದಿಂದ ಬಂತು. ಬಿಜಾಪುರದಿಂದ ಬಂದಿದ್ರಿ? ಹುಡುಗಿ ಹೊರಗಡೆ ಹೋಯ್ತಾ? ಅಮ್ಮ ಕರೆಸ್ಕೊಂಡ್ ಕೊಡ್ತೀನಿ ಅಂತ ಕರೆಸ್ಕೊಟ್ಟಾರೆ. ಎಷ್ಟು ದಿನ ಟೈಮ್ ಕೊಟ್ಟಿತ್ತು? 4 ದಿವಸ ಆಯ್ತು. 7 ದಿವಸ ಟೈಮ್ ಕೊಟ್ಟಿದ್ರಿ, 4ನೇ ದಿವಸ ಸಿಕ್ತು. 7 ದಿನ ಟೈಮ್ ತಗೊಂಡತ್ತ ಅಮ್ಮ, 4ನೇ ದಿನಕ್ಕೆ ಕರೆಸ್ಕೊಂಡೈತಿ. ಸರಿ. ಹಾ, ಅದೇ ಒಂದು ಇದು ಆಯ್ತು. ಬಿಜಾಪುರದಾಗ ಚಿತ್ರದುರ್ಗ ಹೋಗಿ ಆಗ್ತದೆ ಅವರು. ಸಿಕ್ಕ್ರಿ. ಸಿಕ್ಕಿರಾ? ಬಂದ್ರ ಈಗ? ಕರ್ಕೊಂಬರ್ಲಾಕ್ ಹೋಗ್ಯಾರಿ. ಸರಿ ಅಪ್ಪ, ಆಯ್ತು. ಅದ ದೇವ್ರ ದೆವ್ವ ಹೇಳಿತ್ತ? ನಮ್ಮನೆ ಹೇಳಿರೋದು. ನಿಮ್ಮ ಹತ್ರ ಮಾತಾಡ್ಸಿನಲ್ಲ ನಾವು. ಹೌದು. ಅವ್ರು ಬಿಜಾಪುರದಾಗಿದ್ರು. ಅವ್ರು ಬಿಜಾಪುರದಿಂದ ಎಲ್ಲ ಓಡಾಗಿದ್ರು ಅವರು. ಇನ್ನು 4 ದಿನದಾಗೆ 7 ದಿನದೊಳಗೆ ನಾನು ಎಲ್ಲೇ ಇದ್ರು ಕರ್ಕೊಂಬತ್ತೀನಿ ಅಂತ ಅಮ್ಮ ಹೇಳ್ತು. ಅಷ್ಟು 4 ದಿನದೊಳಗೆ ಕರ್ಕೊಂಬಂತು. ಇಂಥವು ಎಷ್ಟೋ ಮಿಸ್ಸಿಂಗ್ ಕೇಸ್ಗಳನ್ನ ಕರ್ಕೊಂಬನೈತೆ ಅಮ್ಮ. ಯಾಕೆ ನಾನು ಹೋಗಿದ್ನ ಕರ್ಕೊಂಬರಕ್ಕೆಲ್ಲ, ನೀವ್ಯಾರು ಹೋಗಿದ್ರ? ಈ ಕೆಲಸ ಮಾಡ್ದಾರೆ ಯಾರು? ಅಮ್ಮನೇ ಮಾಡಿರೋದು. ಮತ್ತೆ ಇನ್ನೊಂದು, ನಮ್ಮ ದೇವಾಲಯದೊಳಗೆ ಏನಾಯ್ತಾ, ಇಲ್ಲಿಂದ ಅಮ್ಮ ನುಡ್ದದ್ದು ಇಲ್ಲಿ ಇಂಥದ್ದು ವಾಮಾಚಾರ ಆಗಿ ಇಂಥ ಐಟಮ್ ಐತೆ ಅಂತ ಇಲ್ಲೇ ಕುಂತ್ಕೊಂಡು ಹೇಳಿತ್ತಮ್ಮ. ಅದೇ ತರಕ ಅಲ್ಲಿ ಹೋಗಿ ಪ್ರತ್ಯಕ್ಷವಾಗಿ ತೆಗೆದು ಅವ್ನು ಪರೀಕ್ಷೆ ಮಾಡಿ ತೆಗ್ದಿದ್ದಾರೆ ಆತ. ಅದನ್ನು ತೆಗೆದಿತ್ತಲ್ಲೂ ಅಲ್ಲೇ ಅದೇ ಥರದ್ದು ಈ ಲಕ್ಷ್ಮೀನಾರಾಯಣದು ಮಟನ್ ಬ್ಲ್ಯಾಕ್ ಇದನ್ನೇನೈತೆ ಇದು ಪಿಗ್ ಅಂತೀವಲ್ಲ ಅದ್ರದ್ದು ಎಲ್ಲ ಥರದ್ದು ಅಲ್ಲಿ ಓತಿಟ್ಟಿದ್ರು. ನಿಂಬೆಹಣ್ಣು ಕುಡಿಕೆಲ್ಲ ಅವ್ನು ತೆಗೆದು ಅದನ್ನು ಸುಟ್ಟು ಹಾಕಿದ್ದಾನೆ. ಎಲ್ಲಿ ಎಳಿತ ಜಾಗ ಅಮ್ಮ ಎಲ್ಲಿ ಎಳಿತ ಅವ್ರು ಪರೀಕ್ಷೆ ಮಾಡ್ಬೇಕು ಅಂತಾನೆ ಪರೀಕ್ಷೆ ಮಾಡ. ಅವನಿಗೆ ಏನಾಯ್ತು ಅದನ್ನ ತೆಗಿಬೇಕು ಅಂತ ಪಾಪ ಅವನು 50,000 ಹಿಂಗೆಲ್ಲ ತೆಗೆದು ಸಾಕಾಗ್ಬಿಟ್ಟಿತ್ತು. ಇದು ಮಾಡಿದ್ರೆ ಲಕ್ಷ್ಮೀನಾರಾಯಣ ಅಂದ್ರೆ ಸತ್ಯನಾರಾಯಣ ಜಪ ಮಾಡ್ದಂಗೆ ಇರುತ್ತದು. ಆ ಸತ್ಯನಾರಾಯಣನ ಜಪ ಮಾಡಿದಾಗ ಏನೈತೆ ಒಂದು ಹಂತಕ್ಕೂ ಮೇಲಕ್ಕೆ ಬರ್ತಾರೆ. ಇದು ಹಂಗೇನಾಯ್ತು ಶೀಘ್ರ ಫಲ. ಇದಕ್ಕೆ ಬ್ರಾಹ್ಮಣರೆಲ್ಲ ಪುರೋಹಿತರೆಲ್ಲ ಐನಾರುಗಳು ಯಾರು ಬೇಕಾಗಿಲ್ಲ, ಪೂಜಾರ ಬೇಕಲ್ಲ. ತನ್ನ ಮನೆಯೊಳಗೆ ತಾನೇ ತಾಯಿ ತಂದೆ ಪಾದ ಪೂಜೆ ಮಾಡ್ತಾ ಇದ್ದೀವಿ ನಂಗೆ ಪಾದ ಪೂಜೆ ಮಾಡಿ ಅವರಿಂದ ಒಂದು ಆಶೀರ್ವಾದ ಪಡ್ಕೊಳೋದು. ಅದೇ ಗುರುವಾರ ಪೂಜೆ ಮಾಡಿ ಅದೇ ಒಂದು ಲಕ್ಷ್ಮೀ ಕಟಾಕ್ಷ ನಮ್ಗೆ ಬರುತ್ತೆ. ಇದರಲ್ಲಿ ತಾಯಿ ಒಬ್ಳೆ ಮಾಹಿತಿ. ತಾಯಿ ಅವಳು 8 ರೂಪನ ತಾಂತಾಳೆ. ಸ್ವಾಮಿ ಶಿವನಾರಾಯಣ 10 ಅವತಾರ ತಾಂತಾನೆ, 10 ಅವತಾರ.
ಅದರಲ್ಲಿ ಇವಳು ತಾಯಿ 10 ಅವತಾರ ಅಂತೇಳಿ. ಯಾವುದರಲ್ಲಿ ಇನ್ನು 2 ಅವತಾರ, ಅದು ಸೀತಾದೇವಿ ವರಾಹಿ. ಇದರಲ್ಲಿ ಕಾಲರಾತ್ರಿ ಮತ್ತು ಇವೆಲ್ಲ ಒಂದೊಂದು ಅವತಾರಗಳು. ಒಮ್ಮನ ಶ್ರೀಮನ್ನಾರಾಯಣ ಹಂಗೆ ಅವತಾರ ತಗಂತಾನು, ತಾಯಿನೂ ಮಹಾಲಕ್ಷ್ಮಿನೂ ಹಂಗೆ ಅವತಾರ ಅಂತೇಳಿ. ಅದರಿಂದನ ಜಗತ್ತಿಗೆ ತಾಯಿ ತಂದೆ ಶ್ರೀಮನ್ನಾರಾಯಣ, ನಾನು ಮಹಾಲಕ್ಷ್ಮಿ ಅಂತ ಹೇಳೋದು. ಇವಮ್ಮ ತಿರುಪತಿಲಿ ಏನೈತೆ ಇದೆ ಶ್ರೀಮನ್ನಾರಾಯಣ, ನಾನು ಈಗ ಏನೈತೆ ತಾಯಿನೇ ಅಲ್ಲಿ. ಈ ಜಗನ್ಮಾತೆ ಅನ್ನತಕ್ಕ ಅವಳು ಏನೈತೆ ಆದಿಶಕ್ತಿ ಅವಳು. ಆ ತಾಯಿನೇ ಸೃಷ್ಟಿಕರ್ತೆ, ಅವಳ ಪ್ರಕೃತಿ ಮಾತೆ. ಬ್ರಹ್ಮ ವಿಷ್ಣು ಮಹೇಶ್ವರಗಳದ ತಾಯಿ ಅವಳು, ದೇವಿ ಜಗನ್ಮಾತೆ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ತೆ. ನಮಸ್ತೆ ವೀಕ್ಷಕರೇ. ಹಟ್ಟಿ ಲಕ್ಕಮ್ಮ ಮತ್ತು ಜಲದಗಿರಿಯಮ್ಮ ಸನ್ನಿಧಾನ, ಸಾತೇನಹಳ್ಳಿ, ಚೇಳೂರು ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ದೂರವಾಣಿ ಸಂಖ್ಯೆ 9845604541. ಧನ್ಯವಾದಗಳು.